ಸಿನಿಮಾ ನಿರೀಕ್ಷೆಗಳು ಜಾಗೃತಗೊಳ್ತಾ ಹೋಗೋದು ಆ ಸಿನಿಮಾ ನಿರ್ದೇಶಕನ ಒಂದು ಸ್ವಂತ ಪರಿಶ್ರಮದಿಂದ. ಇದೇ 27ನೇ ತಾರೀಕು ರಾಜ್ಯಾದ್ಯಂತ ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷಗಳು ಕೆಲಸ ಮಾಡಿದ್ರು ಕೂಡ ಇದು ತನ್ನ ಮೊದಲನೇ ಸಿನಿಮಾ ಅನ್ನೋಂಥ ಒಂದು ಉತ್ಸಾಹದ ಜೊತೆಗೆ ವಿಜಯಾನಂದ್ ಅವರು ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಸರ್, ರಿಲೀಸ್ ಡೇಟು ಅನೌನ್ಸ್ಮೆಂಟ್ ಆದಮೇಲಿಂದ ಒಂದಷ್ಟು ನಿರೀಕ್ಷೆಗಳು ಇದೆ ಸಿನಿಮಾ ಮೇಲೆ. ಸ್ಟಾರ್ ಕಾಸ್ಟ್ ಇರ್ಬೋದು, ಮತ್ತು ನಿಮ್ಮ ಒಂದು ಕಮ್ಬ್ಯಾಕ್ ಇರ್ಬೋದು. ನಿಮ್ಮದು ಬರವಣಿಗೆ, ನಿರ್ದೇಶನ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ರಿ. ಆದರೂ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಏನೋ ಒಂಥರ ಡವ ಶುರು ಆಗೇ ಆಗುತ್ತೆ ಎಲ್ಲರಿಗೂ. ಹೇಗೆ ಕಾಣಿಸ್ತಾ ಇದೆ ಇಂಡಸ್ಟ್ರಿ ಈಗ? ಇಲ್ಲ, ಪ್ರತಿ ಸಿನಿಮಾಗೂ ಆ ಸಿನಿಮಾ ರಿಲೀಸ್ ಅಂತ ಬಂದಾಗ, ರಿಲೀಸ್ ಇನ್ನೇನು ಹತ್ತಿರದಲ್ಲಿದ್ದಾಗ ಪ್ರತಿ ನಿರ್ದೇಶಕನಿಗೂ ಆ ಒಂದು ಭಯ ಮತ್ತು ಆ ಒಂದು ತಳಮಳ ಇದ್ದೇ ಇರುತ್ತೆ. ಅದು ಇಲ್ಲ ಅನ್ನೋದು ಸುಳ್ಳದು. ಅದಕ್ಕಿಂತಲೂ ಹೆಚ್ಚಿಗೆ ನನಗೆ ತುಂಬ ಭರವಸೆ ಇರೋದೇನಂತಂದರೆ, ಕನ್ನಡ ಚಿತ್ರರಂಗದಲ್ಲಿ ತುಂಬ ಒಂದು ಒಳ್ಳೆ ಕಂಟೆಂಟ್ನ, ಒಂದು ಒಳ್ಳೆ ಸಿನಿಮಾಗಳನ್ನ ಕನ್ನಡ ಪ್ರೇಕ್ಷಕರು, ಕಲಾಭಿಮಾನಿಗಳು ಯಾವತ್ತೂ ಕೈಬಿಟ್ಟಿಲ್ಲ. ಅದನ್ನು ಬಾಚಿ ತಬ್ಬಿಕೊಂಡು ಅದನ್ನು ಮೆರೆಸ್ತಾರೆ. ಅದೇ ರೀತಿಯ ಒಂದು ಒಳ್ಳೆ ಒಂದು ಹಾಸ್ಯ ಪ್ರಧಾನವಾದಂಥ, ಜೊತೆಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕೂಡ ಅಡಕವಾಗಿರುವಂಥ ಒಂದು ಸ್ಪೆಷಲ್ ಎಲಿಮೆಂಟ್ ಇರುವಂಥ ಒಂದು ಕಥೆ ಸೂಪರ್ ಹಿಟ್. ಹಾಸ್ಯ ಪ್ರಧಾನ ಚಿತ್ರಗಳು ಸಾಕಷ್ಟು ಬಂದಿದೆ, ಹಾಗೆ ಥ್ರಿಲ್ಲರು, ಹಾರರು ಸಾಕಷ್ಟು ಬಂದಿದೆ. ಆದರೆ ನನ್ನ ತಿಳುವಳಿಕೆ ಪ್ರಕಾರ ಕನ್ನಡ ಚಿತ್ರರಂಗದಲ್ಲಿ ಕಾಮಿಡಿ ವಿತ್ ಸಸ್ಪೆನ್ಸ್ ಥ್ರಿಲ್ಲರು ತುಂಬ ಕಮ್ಮಿ. ಆ ಥರದ್ದೊಂದು ಜಾನರ್ ಬರುವಂಥ ಸಿನಿಮಾಗಳು, ಅದರಲ್ಲಿ ಈ ಸೂಪರ್ ಹಿಟ್ ಅನ್ನೋದು ಒಂದು ಮೈನ್ ಸ್ಟ್ರೀಮಲ್ಲಿ ನಿಲ್ಲುತ್ತೆ ಅನ್ನೋದು ಒಂದು ಭರವಸೆ ಇದೆ. ಜೊತೆಗೆ ಚಿತ್ರದ ತಾರಾ ಬಳಗ, ನಾವೇನು ಕಥೆ ಬರೀಬೇಕಾದ್ರೆ ಒಂದು ಪಾತ್ರದ ಕಲ್ಪನೆ ಇರುತ್ತೆ ಒಬ್ಬ ಬರಹಗಾರನಿಗೆ, ಕಥೆಗಾರನಿಗೆ. ಈ ಪಾತ್ರ ಈ ಕಲಾವಿದರು ಮಾಡಿದ್ರೆ ಚಂದ, ಈ ಕಲಾವಿದರು ಇದಕ್ಕೆ ಜೀವ ತುಂಬ್ತಾರೆ ಅನ್ನೋ ಒಂದು ಬಲವಾದ ನಂಬಿಕೆ ಮತ್ತು ಅದೊಂದು ಪಾತ್ರ ಕಣ್ಮುಂದೆ ಬರುತ್ತೆ. ಆ ರೀತಿ ನಾನು ಬರಿಬೇಕಾದ್ರೆ ನನ್ನ ಕಣ್ಮುಂದೆ ಬಂದಂಥ ಎಲ್ಲ ಪಾತ್ರದ ಕಲಾವಿದರು ಕೂಡ ನನ್ನ ಚಿತ್ರರಂಗದಲ್ಲಿ ಏನು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವರೆಲ್ಲರೂ ಕೂಡ ನನ್ನ ಪಾತ್ರಗಳಿಗೆ, ನನ್ನ ಕತೆಗೆ ಅವರು ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದು ನನ್ನ ಅದೃಷ್ಟ. ಸಾಧು ಕೋಕಿಲ ಅವರು, ಪ್ರಮೋದ್ ಶೆಟ್ಟಿ ಅವರು, ನಾಗೇಂದ್ರ ಪ್ರಸಾದ್, ಜಿ ಗಿರಿ, ಟೆನ್ನಿಸ್ ಕೃಷ್ಣ ಅವರು, ಗಿಲ್ಲಿ ನಟ, ಗೌರವ್, ಶ್ವೇತಾ, ಈ ರೀತಿ ಹಲವಾರು ಪಾತ್ರಧಾರಿಗಳು, ನಾನೇನು ಅಂದ್ಕೊಂಡಿದ್ದ ಎಲ್ಲ ಪಾತ್ರಧಾರಿಗಳು ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ. ನಾವೇನಾದರೂ ಒಂದು ಘೋಷಣೆ ಮಾಡೋದಕ್ಕೆ ಹೋದಾಗ ಇಂಡಸ್ಟ್ರಿಯಲ್ಲಿ ನಾನಾ ರೀತಿಯ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಹೋಗುತ್ತೆ. ಅದು ನಿಮ್ಮ ಕಿವಿಗೂ ಬೀಳುತ್ತೆ, ಈ ಥರ ಮಾತಾಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಅಂತ. ನೀವು ಫಸ್ಟು ಸಿನಿಮಾ ಟೈಟಲ್ ಅನೌನ್ಸ್ಮೆಂಟ್ ಮಾಡಿದಾಗಲೇ ನಿಮ್ಮ ಕಿವಿಗೂ ಬಿದ್ದಿರುತ್ತೆ. ಸಿನಿಮಾದ ಟೈಟಲ್ನೇ ಇವರು ಸೂಪರ್ ಹಿಟ್ ಅಂತ ಇಟ್ಬಿಟ್ಟಿದ್ದಾರೆ, ಸಿನಿಮಾ ಏನಾಗ್ಬೋದು ಅಂತ. ಆ ವ್ಯಾಖ್ಯಾನಗಳನ್ನ ಹೇಗೆ ನೋಡ್ತೀರಾ ನೀವು? ಇಲ್ಲ, ಅದು ಏನಾಗುತ್ತೆ, ಪ್ಲಸ್ಸು ಮೈನಸ್ಸು ಅಥವಾ ಆಡ್ಕೊಳ್ಳೋರು, ಮಾತಾಡೋರು ಇದ್ದೇ ಇರ್ತಾರೆ. ನಾವು ಎಂಥ ಅದ್ಭುತವಾದಂಥ ಕಲಾಕೃತಿ ಮಾಡಿದ್ರು ಕೂಡ ಅದರಲ್ಲಿ ಒಂದು ನ್ಯೂನತೆನ ಕಂಡು ಹಿಡಿಯುವಂಥದ್ದು ಅಥವಾ ಇಲ್ಲದೇ ಇರೋದನ್ನು ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು ಅದು ಇದ್ದೇ ಇರುತ್ತೆ. ಅದಕ್ಕೆಲ್ಲ ನಾನು ಕೇರ್ ಮಾಡೋಕ್ಕೋಗಲ್ಲ. ಸೊ ಸಿನಿಮಾದ ಹೆಸರು ಸೂಪರ್ ಹಿಟ್ ಅಂತ ಇಟ್ಟಿದ್ದಕ್ಕೆ ಕಥೆನಲ್ಲಿ ಏನು ಜಸ್ಟಿಫಿಕೇಷನ್ ಕೊಡಬೇಕೋ ಅದು ಒಬ್ಬ ಕಥೆಗಾರನಾಗಿ ಜಸ್ಟಿಫಿಕೇಷನ್ ಕೊಟ್ಟಿದ್ದೀನಿ. ಅದರ ಹೊರತಾಗಿ ಸೂಪರ್ ಹಿಟ್ ಅನ್ನೋ ಒಂದು ಪದ ಏನಿದೆ, ಅದು ಎಲ್ರಿಗೂ ತುಂಬ ಚಿರಪರಿಚಿತವಾದಂಥ ಒಂದು ಪದ. ಸಿನಿಮಾ ಇಂಡಸ್ಟ್ರಿನಲ್ಲಿ ಅದು ವಾಡಿಕೆ, ಸೂಪರ್ ಹಿಟ್ ಸಿನಿಮಾ ಅನ್ನೋವಂಥದ್ದು. ಸೊ ಪ್ರತಿಯೊಬ್ಬ ಕಥೆಗಾರನಿಗೂ, ಪ್ರತಿಯೊಬ್ಬ ನಿರ್ದೇಶಕನಿಗೂ ತನ್ನ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅನ್ನೋದು ತುಂಬ ಆಸೆ ಇರುತ್ತೆ, ತುಂಬ ಅದಕ್ಕೋಸ್ಕರ ಒದ್ದಾಡ್ತಾ ಇರ್ತಾರೆ. ಸೊ ಚಿತ್ರದ ಹೆಸರು ಸೂಪರ್ ಹಿಟ್ ಅಂತ ಇಟ್ಟಾಗ ಎಷ್ಟೆಲ್ಲ ಮಾತುಗಳು ಬರ್ತವೆ. ಆಲ್ರೆಡಿ ಸೂಪರ್ ಹಿಟ್ ಅಂತ ಇಟ್ಕೊಂಡ್ಬಿಟ್ಟವ್ರೆ, ಇವರೇ ಸೂಪರ್ ಹಿಟ್ ಅಂತ ಅನ್ಕೊಂಡ್ಬಿಟ್ಟವ್ರೆ, ಇದೆಲ್ಲ ಬಂದೇ ಬರುತ್ತೆ. ಆದರೆ ನಾನೇನು ಕೆಲಸ ಮಾಡಿದ್ದೀನಿ ಅನ್ನೋದು, ಅದು ಸೂಪರ್ ಹಿಟ್ ಅಲ್ವಾ, ಸೂಪರ್ ಹಿಟ್ ನಿಜವಾದ ಸೂಪರ್ ಹಿಟ್ಟ ಅನ್ನೋದು ನನ್ನ ಕೆಲಸ ನನಗೆ ಮಾತಾಡ್ತಾ ಹೋಗುತ್ತೆ. ನನ್ನ ಕೃತಿ ಮೇಲೆ ನನಗೆ ನಂಬಿಕೆ ಇದೆ. 100% ಇದು ಹೆಸರಿಗೆ ತಕ್ಕ ಹಾಗೆ ದೊಡ್ಡ ಸೂಪರ್ ಹಿಟ್ ಆಗುತ್ತೆ. ಇಡೀ ಕರ್ನಾಟಕದ ಎಲ್ಲ ಕಲಾ ಪ್ರೇಕ್ಷಕರು, ಚಿತ್ರಪ್ರೇಮಿಗಳು ಇದನ್ನು ಸೂಪರ್ ಹಿಟ್ ಮಾಡ್ತೀರಿ ಅನ್ನೋ ಒಂದು ಬಲವಾದ ನಂಬಿಕೆ ಇದೆ. ನಿಮ್ಮನ್ನೆಲ್ಲ ಮೆಚ್ಚಿಸೋಂಥ ಒಂದು ಮೆಚ್ಚಿಸ್ತೀನಿ ಅಂತ ಒಂದು ಧೈರ್ಯ ಮತ್ತು ನಂಬಿಕೆ ಎರಡೂ ಕೂಡ ಇದೆ ಈ ಕಥೆನಲ್ಲಿ. ನಾವು ಟ್ರೇಲರ್ ನೋಡಿದಾಗ ನಾಗೇಂದ್ರ ಪ್ರಸಾದ್ ಸರ್ ಅವತಾರ ನೋಡಿ ನಿಜವಾಗ್ಲೂ ಶಾಕ್ ಆದ್ವಿ. ಒಂದೊಂದ್ಸಲ ಕಲಾವಿದನ ಒಳಗಡೆ ಏನೇನೋ ಇರುತ್ತೆ, ಅದನ್ನು ಆಚೆ ತರೋದಕ್ಕೆ ಒಬ್ಬ ಸೃಷ್ಟಿಕರ್ತ, ಕ್ರಿಯೇಟರ್ ಬೇಕಾಗ್ತಾನೆ. ಇದು ಹೇಗೆ ಸಾಧ್ಯ ಆಯಿತು, ಈ ಮ್ಯಾಜಿಕ್ಕು? ಅವ್ರನ್ನ ಹೇಗೆ ಒಪ್ಸಿದ್ರಿ ಈ ಪಾತ್ರಕ್ಕೆ? ಇಲ್ಲ, ಅದೇ ಆಗಲೇ ಹೇಳಿದಾಗೆ, ಈ ಪಾತ್ರಗಳು ಇಂಥವ್ರು ಮಾಡಿದ್ರೆ ಚಂದ ಅಂತ ಒಬ್ಬ ನಿರ್ದೇಶಕನಿಗೆ ಒಂದು ಇಮ್ಯಾಜಿನೇಷನ್ ಇರುತ್ತಲ್ಲ. ಸೊ ಯೂಶ್ವಲಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ಸಾಕಷ್ಟು ಸಾವಿರಾರು ಹಾಡುಗಳು ಬರೆದಿದ್ದಾರೆ, ಸಂಗೀತ ನಿರ್ದೇಶನ ಮಾಡಿದ್ದಾರೆ, ಹಲವಾರು ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ.
ಸೊ ಇವ್ರನ್ನ ಒಂದು ಡಾನ್ ಆಗಿ ಯಾರೂ ಕೂಡ ಪ್ರೆಸೆಂಟ್ ಮಾಡಿಲ್ಲ. ಸೊ ನಾನು ಅದನ್ನು ಕಲ್ಪನೆ ಮಾಡ್ಕೊಳ್ತಿದ್ದಂಗೆ ನನಗೆ ನಗು ಬಂತು ಫಸ್ಟ್. ಸೊ ಈ ನಗು ಜನರಿಗೆ ಬರಬೇಕು, ಆ ಜನರಿಗೆ ಬರೋಂಥ ರೀತಿನಲ್ಲಿ 100% ಅದು ವರ್ಕ್ ಆಗುತ್ತೆ ಅಂತ ಅನ್ಸಿದ ಮೇಲೇ ಆ ಪಾತ್ರನ ಅವ್ರಿಗೆ ಹೇಳಿದ್ವಿ. ಅವರು ಕೇಳ್ತಿದ್ದಂಗೆ ಖುಷಿ ಪಟ್ಟರು, ಇಲ್ಲ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ ಪಾತ್ರ. ಆಡಿಯನ್ಸ್ ಅಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಆ ಪಾತ್ರ. ಮತ್ತು ಅದರ ಜೊತೆಗೆ ಗಿಲ್ಲಿ ಮತ್ತು ಗೌರವ್ ಅವರು ಇಬ್ಬರೂ ಇದ್ದಾರೆ, ಅವರ ಕಾಂಬಿನೇಷನ್ಸು ಅದು ಎಕ್ಸ್ಟ್ರಾರ್ನರಿ ಲೆವೆಲ್, ಬೇರೆ ಲೆವೆಲ್ ಅದು. ಕೊನೆಯದಾಗಿ ಸರ್, ಹಾಸ್ಯ ಚಿತ್ರಗಳು ಬೇಕು ಈಗ ಕನ್ನಡ ಚಿತ್ರರಂಗಕ್ಕೆ. ಎಲ್ಲರೂ ಕೂಡ ಈ ಡಾಮ್ ಡಮಿಲ್ ಕತೆಗಳು, ಬೇರೆ ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಒಂದು ಕಚ್ಗುಳಿ ಕೊಡೋವಂಥ ಒಂದು ಐಟಮ್ ಜೊತೆ ಬರ್ತಾ ಇದ್ದೀರಾ. ಆಡಿಯನ್ಸ್ಗೆ ಏನಾದರೂ ಹೇಳ್ತೀರಾ ಈ ಟೈಮಲ್ಲಿ? ಅಂದರೆ ಈಗ ಸಾಕಷ್ಟು ಕಮರ್ಷಿಯಲ್ ಸಿನಿಮಾಗಳು ಅಂತ ಬಂದಾಗ ಫೈಟ್ ಇರಲೇಬೇಕು, ಸಾಂಗ್ ಇರಲೇಬೇಕು, ಅದು ವೈಭವೀಕರಣ ಇರಲೇಬೇಕು ಹೀರೋ ಅಂದರೆ, ಈ ಥರದ್ದೆಲ್ಲ ಒಂದಷ್ಟು ಬರ್ತಾನೆ ಇದ್ದಾವೆ ಸಿನಿಮಾಗಳು. ಅದು ತಪ್ಪು ಅಂತ ಹೇಳ್ತಿಲ್ಲ, ಅದಕ್ಕೆ ಆದಂಥ ಪ್ರೇಕ್ಷಕ ವರ್ಗ ಇದೆ, ಅವ್ರನ್ನ ಮೆಚ್ಚಿಸ್ಲೇಬೇಕು. ಆದರೆ ಸೂಪರ್ ಹಿಟ್ಟಲ್ಲಿ ಕಂಪ್ಲೀಟ್ ನಿಮಗೆ ಒಂದು ಇಂಚು ಕೂಡ, ಎಳ್ಳಷ್ಟು ಕೂಡ, ಒಂದು ಸೆಕೆಂಡು ಕೂಡ ಎಲ್ಲೂ ಬೋರ್ ಆಗದ ಹಾಗೆ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕು ನಲ್ದಾಡಿ ಹೊರಗಡೆ ಬರಬೇಕಾದ್ರೆ ಖುಷಿಯಿಂದ ಕಣ್ಣೀರು ಹಾಕೊಂಡ್ಬರ್ತೀರೇ ಹೊರತು ಯಾಕನಾವೊಂದು ಅನ್ನೋ ಒಂದು ಫೀಲ್ ಇರೋದೇ ಇಲ್ಲ. ಯಾಕೆಂದರೆ ಆ ಹಂತದವರೆಗೂ ಬರೋದಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ದೀವಿ, ಸಾಕಷ್ಟು ಇಡೀ ತಂಡ ಅದಕ್ಕೆ ಶ್ರಮ ಹಾಕಿದ್ದೀವಿ. ಸೊ ಇಡೀ ಸಿನಿಮಾ ಆಡಿಯನ್ಸ್ ಪರವಾಗಿ, ಆಡಿಯನ್ಸ್ ಮೂಲಕ ನಾವು ಹೇಳೋದಾದರೆ, ಸೊ 100% ಪೈಸಾ ವಸೂಲ್ ಸಿನಿಮಾ ಆಗುತ್ತೆ. ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಬ್ಯೂಟಿಫುಲ್ ಮೆಸೇಜ್ ಇರುವಂಥದ್ದು ಕೂಡ. ಭಗವಂತನ ಅಪ್ಪಣೆ ಇಲ್ಲದೆ ಒಂದು ಹುಲ್ಕಟ್ಟಿನೂ ಅಲುಗಾಡಲ್ಲ ಅಂತ ಏನು ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಅದೇ ಒಂದು ವಾಕ್ಯ ನನ್ನ ಕಥೆಗೆ ಇನ್ಸ್ಪಿರೇಷನ್ನು. ಅಂದರೆ ಬರುವಂಥ ಎಲ್ಲ ಪಾತ್ರಗಳು ಕೂಡ ಯಾವುದೋ ಒಂದು ಪ್ರಮುಖವಾದಂಥ ಉದ್ದೇಶನ ಈಡೇರಿಸೋದಕ್ಕೋಸ್ಕರ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಅದನ್ನು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಅದು ಕ್ಲೈಮ್ಯಾಕ್ಸ್ ಹಂತದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಓಕೆ ಸರ್, ಟೈಟಲ್ ಪ್ರಕಾರ ಸಿನಿಮಾ ಸೂಪರ್ ಹಿಟ್ ಆಗಲಿ, ಚಿತ್ರಮಂದಿರಗಳಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಇವಿಷ್ಟು ನಿರ್ದೇಶಕರಾಗಿರುವಂತಹ ವಿಜಯಾನಂದ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಮಾರಾವ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.